ಇವತ್ತು ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೋಸ್ಕರವಾಗಿ ಹೀಬ್ರಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 3 ಮತ್ತು 4ನೇ ವಾಕ್ಯದ ಕಡೆಗೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗ್ತೇನೆ. ಅದರ 3 ಮತ್ತು 4ನೇ ವಾಕ್ಯ ಭಾಗ ಹೀಬ್ರಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 3 ಮತ್ತು 4ನೇ ವಾಕ್ಯ. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟಂತ ವಾಕ್ಯವು ಸ್ಥಿರವಾಗಿದ್ದು ಅದನ್ನ ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿದ್ವತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಿಬ್ರಿಯ 2ನೇ ಅಧ್ಯಾಯ 3-4. ಓಕೆ, 4ನೇ ವಚನ ಹೋದ್ರಿ. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ನಮ್ಮ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಓಕೆ, ಕ್ಯಾನ್ ಯು ರೀಡ್ ಓನ್ಲಿ ದ 4th verse, sister? Hebrews chapter 2 verses 4. அடையாளங்களினாலும் அற்புதங்களினாலும் தம்முடைய சித்தத்தின்படி ನೋಡ್ರಿ, ಇಲ್ಲಿ ಹೀಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಹೌ ಶಲ್ ವಿ ಎಸ್ಕೇಪ್ ಇಫ್ ವಿ ನೆಗ್ಲೆಕ್ಟ್ so great a salvation which at the first began to be spoken by the Lord and was confirmed to us by those who heard him. 4ನೇ ವಚನ, God also bearing witness both with signs and wonders, with various miracles and gifts of the Holy Spirit according to his own will. Amen. ಇವತ್ತು ಮುಂಚಾನ್ವೇರಲ್ಲಿ ಕರ್ತನ್ ನನಗೆ ಕೊಟ್ಟಂತ ಒಂದು ಶಬ್ದ, God is going to confirm few things. ದೇವರು ಕೆಲವು ಕಾರ್ಯಗಳನ್ನ ಸ್ಥಿರಪಡಿಸ್ಲಿಕ್ಕಾಗಿ, ಇಲ್ಲದೆ ಹೋದ್ರೆ ನೇಮಿಸ್ಲಿಕ್ಕಾಗಿ, ಇಲ್ಲದೆ ಹೋದ್ರೆ ಕೆಲವು ಕಾರ್ಯಗಳನ್ನ ದೇವರು ಆಲ್ರೆಡಿ ಮಾತನಾಡಿರುವಂತ ಕೆಲವು ವಿಷಯಗಳನ್ನ, ದೇವರು ಆಲ್ರೆಡಿ ನಮ್ಮ ಸಂಗಡವಾಗಿ ಹೇಳಿರುವಂತ ಕೆಲವು ಕಾರ್ಯಗಳನ್ನ ಇನ್ನು ದೃಢಪಡಿಸ್ಲಿಕ್ಕಾಗಿ ಇರುವಂತಹ ತಿಂಗಳಿಗೆ ನಾವು ಕಾಲಿಡ್ಲಿಕ್ಕಿದ್ದೇವೆ. ಆಮೇಲೆ ನಾವು ತಿರುಗೊಂದು ಆವರ್ತಿ ಹೇಳ್ತೇವೆ, ಇಲ್ಲಿವರೆಗೂ ನಾವು ಕೇಳಿದ್ದೇವೆ ತುಂಬಾ ಕಾರ್ಯಗಳನ್ನ, ಇಲ್ಲಿವರೆಗೂ ಕೆಲವು ಕಾರ್ಯಗಳನ್ನ ನೋಡಿದ್ದೇವೆ, ಬಟ್ ಯಾವುದೋ ಕೆಲವು ವಿಷಯಗಳಲ್ಲಿ ದೃಢತೆ ಇಲ್ಲದ ಹಾಗೆ ನಾವು ಹಲ್ಲೂಯ ಚಂಚಲಿಸುವಾಗಲೂ ಕರ್ತನೆ ಹೇಳ್ತಾ ಇರುವಂತದ್ದು, ಬರುವಂತ ತಿಂಗಳು ನನ್ನ ದೇವರು ಕೆಲವು ವಿಷಯಗಳಲ್ಲಿ ನಮ್ಮನ್ನ ಸ್ಥಿರಪಡಿಸ್ಲಿಕ್ಕಿದ್ದಾರೆ. ನಮ್ಮನ್ನ ಕೆಲವಾರು ವಿಷಯಗಳ ಮಧ್ಯದಲ್ಲಿ ದೇವರು ಕೆಲವು ಅದ್ಭುತಗಳನ್ನ ಮಾಡುತ್ತಾ, ದೇವರು ಕೆಲವು ಗುರುತುಗಳನ್ನ ತೋರಿಸುತ್ತಾ, ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಹಲವಾರು ವಿಚಾರಗಳನ್ನ ನಮ್ಗೆ ಸ್ಥಿರಪಡಿಸುತ್ತಾ ನಮ್ಗೆ ಒಂದು ಕಾರ್ಯವನ್ನ ತಿಳಿಸ್ಲಿಕ್ಕಿದ್ದಾರೆ. ಈ ಎಲ್ಲಾ ಕಾರ್ಯಗಳನ್ನ ದೇವರೇ ಮಾಡ್ತಾ ಇರೋದೆಂಬುದಾಗಿ ವಾಕ್ಯ ಅದನ್ನೇ ಹೇಳ್ತಾ ಇರೋದು. ಇಂಗ್ಲಿಷ್ ಹೇಳ್ತದೆ, God wanted to confirm them. ದೇವರು ಕೆಲವು ವಿಷಯಗಳನ್ನು ಮಾಡುತ್ತಾ ದೇವರು ಹೇಳಿದ ಕಾರ್ಯಗಳನ್ನ ಕನ್ಫರ್ಮೇಶನ್ಗೆ ನಡೆಸ್ತಾ ಇದ್ದಾರೆ. ಯಾವುದ್ರ ಮುಖಾಂತರ ಕನ್ಫರ್ಮೇಶನ್ ಮಾಡ್ತಾ ಇದ್ದಾರೆ ದೇವರು? ಈ ವಾಕ್ಯ ಹೇಳ್ತದೆ, ಅದ್ಭುತ ಮುಖಾಂತರವಾಗಿಯೂ ಸೂಚಕ ಕಾರ್ಯಗಳ ಮುಖಾಂತರವಾಗಿಯೂ ಕೆಲವು ಕನ್ಫರ್ಮೇಶನ್ಸ್ ಅನ್ನ ದೇವರು ಕೊಡ್ಲಿಕ್ಕಿದ್ದಾರೆ. ನಾನು ತಿರುಗೋದು ಆವರ್ತಿ ಹೇಳ್ತೇನೆ, ಕಳೆದ 2 ತಿಂಗಳಲ್ಲಿ ಯಾವುದಾದ್ರೂ ವಿಷಯಕ್ಕಾಗಿ ಕೂಗಿರುವುದಾದ್ರೆ, ಕಳೆದ 2 ತಿಂಗಳಲ್ಲಿ ಯಾವುದಾದ್ರೂ ವಿಚಾರಗಳಿಗೋಸ್ಕರವಾಗಿ ಭಾರ ಪಟ್ಟಿರುವುದಾದ್ರೆ,
3ನೇ ತಿಂಗಳಲ್ಲಿ ನನ್ನ ದೇವರು ಕೆಲವು ವಿಷಯಗಳಲ್ಲಿ ನಮಗೆ ಕನ್ಫರ್ಮೇಶನ್ ಕೊಟ್ಟು ಕೆಲವು ಅದ್ಭುತ ಕಾರ್ಯಗಳನ್ನ, ಕೆಲವು ಸೂಚಕ ಕಾರ್ಯಗಳನ್ನ ನಮ್ಮ ವಿಷಯದಲ್ಲಿ ಮಾಡ್ಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ. ಇವತ್ತು ಮುಂಚಾನೆ ವೇಳೆಯಲ್ಲಿ ಯಾರಾದ್ರೂ ನಂಬ್ತೀರಾ? ನನ್ನ ದೇವರು ನನ್ನ ಜೀವಿತದಲ್ಲಿ ಮಾರ್ಚ್ ತಿಂಗಳಲ್ಲಿ ನನ್ನ ಜೀವಿತದಲ್ಲಿ ಕೆಲವು ಕನ್ಫರ್ಮೇಶನ್ಸ್ ಗಳನ್ನ ಕೊಡುವಂತ ಸಮಯವಾಗಿರ್ತದೆ. ನನ್ನ ಜೀವಿತದಲ್ಲಿ ಇಲ್ಲಿವರೆಗೂ ನಾನು ದುಃಖಿಸಿದಂತ ವಿಷಯಗಳ ಮೇಲೆ, ನಾನು ಭಾರಪಟ್ಟ ವಿಷಯಗಳ ಮೇಲೆ, ನಾನು ಇಲ್ಲಿವರೆಗೂ ಕಳವಳ ಪಟ್ಟಂತ ವಿಷಯಗಳ ಮೇಲೆ ನನಗೊಂದು ಕನ್ಫರ್ಮೇಶನ್ ಅನ್ನ ದೇವರು ಕೊಡುವ ಸಮಯವಾಗಿರ್ತದೆ. ಇದನ್ನೇ ಇಲ್ಲಿ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ. God wanted to confirm them. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ದೇವರು ಕೆಲವು ವಿಷಯಗಳಲ್ಲಿ ಸ್ಥಿರಪಡಿಸ್ತಾರೆ. ದೇವರು ಕೆಲವು ವಿಷಯಗಳಲ್ಲಿ ಸ್ಥಿರಪಡಿಸ್ತಾರೆ. ದೇವರು ಕೆಲವು ವಿಷಯಗಳಲ್ಲಿ ಕನ್ಫರ್ಮೇಶನ್ ಅನ್ನು ಕೊಡ್ತಾರೆ. ಯಾವ ವಿಷಯದಲ್ಲಿ ಕನ್ಫರ್ಮೇಶನ್ ಕೊಡ್ತಾರೆ? ಕೆಲವು ಅದ್ಭುತಗಳನ್ನು ಮಾಡುತ್ತಾ, ಕೆಲವು ಬಿಡುಗಡೆಗಳನ್ನು ಕೊಡುತ್ತಾ ದೇವರು ಕೆಲವು ವಿಷಯಗಳಲ್ಲಿ ಕನ್ಫರ್ಮೇಶನ್ ಕೊಡ್ತಾರೆ. ಏನಕ್ಕೋಸ್ಕರವಾಗಿ? ದೇವರು ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ. ಮೊದಲನೇದಾಗಿ ಫಸ್ಟ್ ಥಿಂಗ್ ಇಸ್ ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆಂದ್ರೆ ಎಷ್ಟೋ ಬಾರಿ ನಾವು ಕೇಳಿರ್ಬೋದು ದೇವ್ರಿಗೆ, ದೇವ್ರೆ ನೀನು ನನ್ನ ಜೊತೆ ಇದೆಯಾ? ಇದ್ರೆ ಇದೆಲ್ಲ ಯಾಕೆ? ಇದ್ರೆ ಕಣ್ಣೀರು ಯಾಕೆ? ಇದ್ರೆ ಕಷ್ಟ ಯಾಕೆ? ಇದ್ರೆ ಈ ಸಮಸ್ಯೆ ಯಾಕೆ? ಇದ್ರೆ ಈ ತೊಂದರೆಗಳು ಯಾಕೆ? ಇದ್ದಿದ್ರೆ ನನ್ನ ಜೀವಿತದಲ್ಲಿ ಇದೆಲ್ಲ ಯಾಕೆ? ನಾನು ತಿರುಗೊಂದು ಆವರ್ತಿ ಹೇಳ್ತೀನಿ, ದೇವರು ಮೊದಲು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಮಾಡುವಂಥದ್ದು ಅವನನ್ನು ಸ್ಥಿರಪಡಿಸ್ತಾರೆ. ಸ್ಥಿರಪಡಿಸಿ ನಂತರವಾಗಿ ಕನ್ಫರ್ಮೇಶನ್ಗೆ ನಡೆಸ್ತಾರೆ. ಹೇಗೆ ಕನ್ಫರ್ಮೇಶನ್ಗೆ ನಡೆಸ್ತಾರೆ? ಕೆಲವು ಅದ್ಭುತಗಳ ಮುಖಾಂತರವಾಗಿಯೂ, ಬಿಡುಗಡೆಗಳ ಮುಖಾಂತರವಾಗಿಯೂ, ಸೂಚಕ ಕಾರ್ಯಗಳ ಮುಖಾಂತರವಾಗಿ. ಆಮೇಲೆ ಅರ್ಥ ಮಾಡ್ಕೊಳ್ರಿ, ದೇವ್ರು ಹೇಗೆ ಕನ್ಫರ್ಮೇಶನ್ ಮಾಡ್ತಾರೆ ಕೆಲವು ಕಾರ್ಯಗಳನ್ನ? ಅದ್ಭುತದ ಮುಖಾಂತರ, ಬಿಡುಗಡೆ ಮುಖಾಂತರ, ಸೂಚಕ ಕಾರ್ಯಗಳ ಮುಖಾಂತರವಾಗಿ ದೇವರು ಕೆಲವು ವಿಷಯಗಳಲ್ಲಿ ಕನ್ಫರ್ಮೇಶನ್ಸ್ ಅನ್ನ, ಇಲ್ಲಿ ಹೋದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರು ಕೆಲವು ಕನ್ಫರ್ಮೇಶನ್ಸ್ ಅನ್ನ ಕೊಡ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಓಕೆ, ಆಮೆನ್, ಹಲ್ಲೆಲೂಯಾ. ಮೊದಲು ಅರ್ಥ ಮಾಡ್ಕೊಳ್ರಿ, ಗಾಡ್ ವಾಂಟ್ಸ್ us to be confirmed in few things. ನಮ್ಮನ್ನ ಕೆಲವು ವಿಷಯಗಳಲ್ಲಿ ದೇವರು ಮೊದಲು ಮಾಡಲಿಕ್ಕೆ ಬಯಸ್ತಕ್ಕಂಥ ಕಾರ್ಯ ನಮ್ಮನ್ನ ಸ್ಥಿರಪಡಿಸ್ತಾನೆ. ಆಮೆನ್. ಅದರ ಅರ್ಥ ಏನು? ನಮ್ಮ ಜೀವಿತದಲ್ಲಿ ಯಾವುದೋ ಕೆಲವು ವಿಚಾರಗಳಲ್ಲಿ ನಮಗೆ ಸ್ಥಿರಪಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಡಿಸಿಷನ್ ಸರಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಒಂದು ಡಿಸಿಷನ್ ತೆಗೆದುಕೊಂಡ್ರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಮನಸ್ಸಲ್ಲಿ ಏನೆಲ್ಲ ಚಿಂತೆಗಳು ಬರ್ಲಿಕ್ಕೆ ಆರಂಭಿಸ್ತದೆ. ನನ್ನ ಮನಸ್ಸಲ್ಲಿ ಏನೆಲ್ಲ ಬೇಡವಾದ ನೆಗೆಟಿವ್ ಥಾಟ್ಸ್ಗಳು ಬರ್ಲಿಕ್ಕೆ ಆರಂಭಿಸ್ತದೆ. ನಮ್ಮ ಮನಸ್ಸಲ್ಲಿ ಬೇಡವಾದಂಥ ಯೋಚನೆಗಳು ಬರ್ಲಿಕ್ಕೆ ಆರಂಭಿಸ್ತದೆ. ನಾನು ಹಾಗೆ ಭಾನುವಾರ, ನಾನು ಕಳೆದ ದಿನಗಳಲ್ಲಿ ಹೇಳಿದಾಗ, ನಾನು ಭಾನುವಾರ ತೆಗೆದುಕೊಂಡಂಥ ಡಿಸಿಷನ್ಸ್ ಅಲ್ಲಿ ಮಂಗಳವಾರ, ಬುಧವಾರ ಬರುವಾಗ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನಾನು ನಾವು ಕಳೆದ ಕೆಲವು ದಿವಸಗಳಲ್ಲಿ ತೆಗೆದುಕೊಂಡ ಡಿಸಿಷನ್ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಬೇರೆ ನಿಲ್ಲರಿ, ನನ್ನ ಮನಸ್ಸಿನ ಒಳಗಡೆ ಅಷ್ಟೊಂದು ಚಂಚಲತೆಗಳು, ನನ್ನ ಮನಸ್ಸಿನ ಒಳಗಡೆ ಅಷ್ಟೊಂದು ಟೆನ್ಷನ್ಸ್ಗಳು. ಹಲ್ಲೆಲೂಯಾ. ಕೆಲವೊಂದು ನಿಜವಾಗ್ಲೂ ಬಂದದ್ದು, ಇನ್ನು ಕೆಲವು ನನ್ನ ಜೀವಿತದಲ್ಲಿ ಬಂದ ಕೆಲವು ಭಯಗಳ ನಿಮಿತ್ತವಾಗಿ, ಇಲ್ಲಿ ಹೋದ್ರೆ ಟ್ರಾಮಾಗಳ ನಿಮಿತ್ತವಾಗಿ, ನನ್ನ ಜೀವಿತದಲ್ಲಿ ಆಲ್ರೆಡಿ ನಾನು ಕಂಡಂತಹ ಅನೇಕ ವಿಷಯಗಳ ನಿಮಿತ್ತವಾಗಿ ಪುನಃ ಕೆಲವು ಭಯಗಳಿದೆ ನನ್ನ ಜೀವಿತದಲ್ಲಿ. ಇದು ನನ್ನನ್ನು ಮರುಕಳಿಸ್ತದ? ಇದು ನನ್ನ ಜೀವಿತದಲ್ಲಿ ಮರುಕಳಿಸ್ತದ? ಇಲ್ಲ ರೀ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ದಿವಸಗಳ ಮೊದಲು ನನ್ನನ್ನ, ನಿಮ್ಮನ್ನ ಕೆಲವು ವಿಷಯಗಳಲ್ಲಿ ದೇವರು ಸ್ಥಿರಪಡಿಸಿದ ನಂತರ ಮಾತ್ರ ಈ ವಿಷಯಗಳಲ್ಲಿ ಕೆಲವು ಅದ್ಭುತಗಳು, ಬಿಡುಗಡೆಗಳು, ಸೂಚಕ ಕಾರ್ಯಗಳನ್ನ ಮಾಡಿ ನಮ್ಮನ್ನ ಬಲವಾಗಿ ಕೆಲವು ವಿಷಯಗಳ ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ. ಮಾರ್ಚ್ ತಿಂಗಳು ನನ್ನ ಜೀವಿತದಲ್ಲಿ ಏನ್ ನಡೀತದೆ ಅಂತ ಯಾರಿಗಾದ್ರೂ ಚಿಂತೆ ಇರುವುದಾದ್ರೆ ತಿರುಗೊಂದು ಆವರ್ತಿ ಹೇಳ್ತೇನೆ, ನಮ್ಮನ್ನ ದೇವರು ಮಾರ್ಚ್ ತಿಂಗಳಲ್ಲಿ ಕೆಲವು ವಿಷಯಗಳ ಮಧ್ಯದಲ್ಲಿ ನಮ್ಮನ್ನ ಬಲಪಡಿಸಿ ನಿಲ್ಲಿಸ್ತಾರೆ. ನಾನು ಹೇಳ್ತೇನೆ, ಯಾರ ಜೀವಿತದಲ್ಲಿ ತಾನೇ ಕಷ್ಟಗಳು ಬರುವುದಿಲ್ಲ, ಯಾರ ಜೀವಿತದಲ್ಲಿ ತಾನೇ ಸೋಲ್ ಬರುವುದಿಲ್ಲ. ಅಂತ ಎಲೈಜಾವರೆಗೂ ಅಲ್ಲಿ ಕೆಲವು ವಿಷಯಗಳು ಬಂದಾಗ ತನ್ನ ಜೀವಿತದಲ್ಲಿ ಎಲ್ಲ ಸಾಕು ಎಂಬುದಾಗಿ ನೆನೆಸಿ ಎಲ್ಲವನ್ನ ಪ್ಯಾಕಪ್ ಮಾಡಿ ಯಾವುದು ಬೇಡ ನನಗೆ ಸತ್ತರೆ ಸಾಕೆಂಬುದಾಗಿ ರೆಡಿಯಾಗಿದ್ದ. ನಾನು ಹೇಳ ಇಂಥ ಯೋಚನೆಗಳು ಬರುವಂಥದ್ದು, ಇಂಥ ಆಲೋಚನೆಗಳು ಬರುವಂಥದ್ದು ತಪ್ಪೋ ಪಾಪವೋ ಅಲ್ಲ, ಮನುಷ್ಯನೆಂಬುದಾಗಿ ಹೇಳಿದ್ರೆ ಇದೆಲ್ಲ ಸಹಜವಾಗಿ ಬರುವಂಥ ಚಿಂತೆಗಳು. ಬಟ್ ಅಲ್ಲಿ ಅದೇ ಪರಿಸ್ಥಿತಿಯಲ್ಲಿ ದೇವರು ನನ್ನ ಬಿಡ್ಲಿಲ್ಲ, ಅದು ದೇವರ ಕಾರ್ಯ.
ಏಮನ್. ನಾನು ತಿರುಗೊಂದು ಆವರ್ತಿ ಹೇಳ್ತೇನೆ, ನನ್ನ ಒಳಗಡೆ ಬರುವಂಥದ್ದು ಇದು ನನಗೆ ಮಾತ್ರನಾ ಅಂತ ಕೇಳಿದ್ರೆ ಇಲ್ಲ, ಎಲೈಜನಿಗೂ ಬಂದಿತ್ತಿದ್ದು, ಆಮೇಲೆ ಎಲಿಯನಿಗೂ ಬಂದಿತ್ತಿದ್ದು. ಏಮನ್, ಎಲಿಯನಿಗೂ ಬಂದಿತ್ತು. ಏನು ಏಮನ್, ಅಲ್ಲಿ ಅವನ ಜೀವಿತದಲ್ಲಿ ಸಹ ಬಳಲಿ ಹೋದ ದಿವಸಗಳಿತ್ತು. ಅವನ ಜೀವಿತದಲ್ಲಿ ಸಹ ಏಮನ್ ಕುಂದಿ ಹೋದ ದಿವಸಗಳಿತ್ತು. ಅವನ ಜೀವಿತದಲ್ಲಿ ಸಹ ಏಮನ್ ಎಲ್ಲವೂ ಸಾಕು ಎಂಬುದಾಗಿ ಹೇಳಿದ ದಿವಸಗಳಿತ್ತು. ಅದು ದೇವರು ಬಿಟ್ಟುಕೊಡಲಿಲ್ಲ. ದೇವರು ಮೊದಲು ಮಾಡಿದ್ದು, ಅವನ ಹತ್ತಿರ ದೂತನನ್ನ ಇಳಿಸಿ ವಾಕ್ಯ ಶಕ್ತವಾಗಿ ಹೇಳ್ತಾ ಇದೆ, ಅವನನ್ನ ದೇವರು ಬಲಪಡಿಸಿದ್ರು. ಕಮಾನ್, ಪಕ್ಕದಲ್ಲಿ ಯಾರಾದ್ರೂ ಕೂತಿದ್ರೆ ಹೇಳ್ರಿ, ಈ ದಿವಸಗಳಲ್ಲಿ ಮೊದಲು ದೇವರು ನಿಮ್ಮನ್ನ ಬಲಪಡಿಸ್ತಾರೆ. ಕಮಾನ್ ಹೇಳ್ರಿ, ಮೊದಲ ದಿವಸಗಳ ದೇವರು ನಿಮ್ಮನ್ನು ಬಲಪಡಿಸ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಅನೇಕರನ್ನ ಮುಟ್ಲಿಕ್ಕಿರುವವರು ನೀವು, ಅನೇಕರನ್ನ ಸ್ಪರ್ಶಿಸ್ಲಿಕ್ಕೆ ಇರುವವರು ನೀವು, ಅನೇಕರನ್ನ ಅಲ್ಲಿ ಕರ್ತನ ಯೋಜನೆ ಪ್ರಕಾರ ನಡೆಸಲಿಕ್ಕೆ ಇರುವವರು ನೀವು. ನಿಮ್ಮನ್ನ ಮೊದಲು ದೇವರು ಸ್ಥಿರಪಡಿಸ್ಲಿಕ್ಕಿದ್ದಾರೆ. ನಿಮ್ಮನ್ನ ಮೊದಲು ದೇವರು ಕೆಲವು ವಿಷಯಗಳ ಮಧ್ಯದಲ್ಲಿ ನಮ್ಮನ್ನ ಸ್ಥಿರಪಡಿಸಿದ ನಂತರ ಮಾತ್ರ ಇನ್ನು ದೇವರು ಮುಂದಿನ ಕಾರ್ಯಗಳಿಗೆ ಹೋಗುವಂಥದ್ದು. ಹಲ್ಲೆಲೂಯಾ. ದೇವರು ಮೊದಲು ಮಾಡಿದ್ದು ಎಲ್ಲ ಕಾರ್ಯಗಳನ್ನ ಬಿಟ್ಟು ಮೊದಲು ಮಾಡಿದ್ದು ಏಲಿಯನನ್ನ ಸ್ಥಿರಪಡಿಸಿದ್ರು, ಏಲಿಯನನ್ನ ಬಲಪಡಿಸಿದ್ರು, ಏಲಿಯನ ಚಿಂತೆಗಳನ್ನ ನೀಗಿಸಿದ್ರು. ಏಲಿಯನ ಸಂಗಡ ದೇವರು ಇದ್ದಾರೆಂಬುದನ್ನ ದೇವರು ಪುನಃ ಅವನ ಸಂಗಡ ತೋರ್ಪಡಿಸಿದ್ರು. ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರ್ತಕ್ಕಂಥ ಕಾರ್ಯ, ಯೇಸು ಸ್ವಾಮಿ ಎದ್ದಂತಹ ಪುನರುತ್ಥಾನವಾಗಿ ಎದ್ದಂತಹ ಅದೇ ದಿವಸದಲ್ಲಿ ನಮ್ಗೊತ್ತು, ಎಮ್ಮಾವು ಕಡೆಗೆ ಒಂದು ಕುಟುಂಬದೊಟ್ಟಿಗೆ ಯೇಸು ಸ್ವಾಮಿ ನಡೆದು ಹೋದದ್ದು. ಕಾರಣ ಬೇರೇನಿಲ್ಲ, ಈ ಕುಟುಂಬದಲ್ಲಿ ನಾನಾ ವಿಷಯಗಳ ಕುರಿತಾಗಿ ತರ್ಕಗಳು ನಡೀತಾ ಇತ್ತು, ನಾನಾ ವಿಷಯಗಳ ಕುರಿತಾಗಿ ಮಾತುಕತೆಗಳು ನಡೀತಾ ಇತ್ತು. ನಾನು ಹೇಳ್ತೇನೆ, ಇದನ್ನೆಲ್ಲವನ್ನ ದೇವರು ನಿಲ್ಲಿಸ್ಲಿಕ್ಕಾಗಿ ಅವರ ಸಂಗಡ ಆ ಕುಟುಂಬದೊಟ್ಟಿಗೆ 7 ಮೈಲಿಗಳವರೆಗೂ ನಡೆದು ಹೋದದ್ದು. ಹಲ್ಲೆಲೂಯಾ. ತಿರುಗಿ ಇವತ್ತು ಹಲ್ಲೆಲೂಯಾ ಮುಂಚಾನೆ ವೇಳೆಯಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ದಿವಸಗಳಲ್ಲಿ ನನ್ನ ದೇವರು ತರ್ಕಗಳನ್ನ ನಿಲ್ಲಿಸ್ತಾರೆ. ಈ ದಿವಸಗಳಲ್ಲಿ ತರ್ಕಗಳನ್ನ ನಿಲ್ಲಿಸ್ತಾರೆ. ಏನಕ್ಕೋಸ್ಕರವಾಗುತ್ತ, ಕೆಲವು ವಿಷಯಗಳಲ್ಲಿ ನೀವು ಬಳಲಿ ಹೋದ್ರೆ ಆಮೇಲೆ ನಿಮ್ಮ ಮುಖಾಂತರ ದೇವರು ಕೆಲವು ಕಾರ್ಯಗಳು ಮಾಡಬೇಕಾಗಿದೆ. ನನ್ನ ಮುಖಾಂತರ ದೇವ್ರ ಕೆಲವು ಕಾರ್ಯಗಳನ್ನ ಮಾಡಬೇಕಾಗಿದೆ. ನಮ್ಮ ಒಬ್ಬೊಬ್ಬರ ಮುಖಾಂತರ ದೇವ್ರ ಕೆಲವು ವಿಷಯಗಳನ್ನ ಮಾಡಬೇಕಾಗಿದೆ. ನಾವು ಬಳಲಿ ಹೋದ್ರೆ whom God can use, ಯಾರನ್ನ ದೇವರು ಉಪಯೋಗಿಸ್ಲಿಕ್ಕೆ ಸಾಧ್ಯ? ನಮ್ಮ ವಿಷಯಗಳ ಮಧ್ಯದಲ್ಲಿ ಮೊದಲು ನಮ್ಮನ್ನು ಬಲಪಡಿಸ್ತಾರೆ. ನಮ್ಮ ವಿಷಯಗಳ ಮಧ್ಯದಲ್ಲಿ ನಮಗೆ ಕೆಲವು ಕನ್ಫರ್ಮೇಶನ್ಸ್ ಕೊಡ್ತಾರೆ ದೇವರು. ಏನೆಂಬುದಾಗಿ, ನಾನು ನಿನ್ನ ಜೊತೆ ಇದ್ದೇನೆ, ಐ ಆಮ್ ದೇರ್ ವಿತ್ ಯು, ನಾನೇ ನಿನ್ನ ಜೊತೆ ಇದ್ದೇನೆ. ಗಾಡ್ ವಿಲ್ ಗಿವ್ ಯು ಕನ್ಫರ್ಮೇಶನ್. ಮಾರ್ಚ್ ತಿಂಗಳಲ್ಲಿ ಬಂದಿಟ್ಕೊಳ್ರಿ, ಯಾರಿಗಾದ್ರೂ ಬೇಕಾದ್ರೆ ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನ ದೇವರು ಸಾಬೀತು ಪಡಿಸುವಂತ ತಿಂಗಳಾಗಿರ್ತದೆ. ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿ ಮಾರ್ಚ್ ತಿಂಗಳಲ್ಲಿ ನನ್ನ ದೇವರು ಸಾಬೀತು ಪಡಿಸ್ತಾರೆ. ಗಾಡ್ ಈಸ್ ವಿತ್ ಮೀ, ದೇವರು ನನ್ನ ಜೊತೆ ಇದ್ದಾರೆ ಎಂಬುದನ್ನ ದೇವರು ಸಾಬೀತು ಪಡಿಸ್ತಾರೆ. ಕಳೆದ 2 ತಿಂಗಳಲ್ಲಿ ಕೂಗ್ತಾ ಇದ್ದೀರಲ್ಲ, ಕಳೆದ 2 ತಿಂಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೀರಲ್ಲ, ಕೇಳ್ತಾ ಇದ್ದೀರಲ್ಲ, ನೀವು ನನ್ನ ಜೊತೆ ಇದ್ದೀರಾ ಸ್ವಾಮಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದ್ಭುತಗಳ ಮುಖಾಂತರವಾಗಿಯೂ ಸೂಚಕ ಕಾರ್ಯಗಳ ಮುಖಾಂತರವಾಗಿಯೂ ದೇವರು ಕೆಲವು ಕನ್ಫರ್ಮೇಶನ್ಸ್ ಗಳನ್ನ ಕೊಡ್ಲಿಕ್ಕೆ ಶಕ್ತರಾಗಿದ್ದಾರೆ. ವಾಕ್ಯ ಹೇಳ್ತಾ ಇದೆ. Amen. What first God will do is God is going to do some signs and wonders for us. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನ God also bearing witness both with signs and wonders. Come on, ಯಾರಾದ್ರೂ ಹೇಳ್ರಿ, ನನಗೋಸ್ಕರ ದೇವರು ಅದ್ಭುತ ಮತ್ತು ಸೂಚಕ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ನನ್ನ ಸಂಗಡ ವಿಮೋಚನಾ ಕಾಂಡ ಪುಸ್ತಕ 16ನೇ ಅಧ್ಯಾಯ 25ನೇ ವಾಕ್ಯದ ಕಡೆಗೆ ಹೋಗುವ. ವಿಮೋಚನಾ ಕಾಂಡ ಪುಸ್ತಕ 16ನೇ ಅಧ್ಯಾಯ 25ನೇ ವಾಕ್ಯ. ವಾಟ್ ಇಸ್ ದ ಮಿರಾಕಲ್ that God started doing for his slaves? ದೇವರು ತನ್ನ ಮಕ್ಕಳಾದ ಇಸ್ರಾಯೇಲಿಗೋಸ್ಕರವಾಗಿ ಮಾಡಿದಂತ ಅದ್ಭುತ ಕಾರ್ಯಗಳು, ದೇವರು ಯಾವ ರೀತಿಯಲ್ಲಿ ಅವರ ಜೀವಿತದಲ್ಲಿ ಪ್ರಾರಂಭಿಸಿದೆಂಬುದಾಗಿ ಆಮೇಲೆ ಒಂದು ಭಾಗ ಇಲ್ಲಿ ನೋಡಬಹುದಾಗಿದೆ. ಹೋದ್ರಿ ವಿಮೋಚನಾ ಕಾಂಡ ಪುಸ್ತಕ 16ನೇ ಅಧ್ಯಾಯ 25ನೇ ವಾಕ್ಯ. ಆಗ ಮೋಶೆ ಅವರಿಗೆ
16:25 ಹ್ಮ್ ಹ್ಮ್ 16:25 ಅದು ಓದಿ ಮತ್ತೊಂದು ಅವತ್ತು ಓದಿ. ಆಗ ಮೋಶೆ ಹೇಳಿದ್ದು ಈಗ ಅದನ್ನ ಊಟ ಮಾಡಿ. ಹಾಗೆ ಆಯ್ತು ನೋಡ್ರಿ. ದೇವರು ತನ್ನ ಜನರಾದ ಇಸ್ರೇಲ್ರ ಸಂಗಡ ತೋರಿಸಿದಂತ ಅದ್ಭುತ ಏನು? ದೇವರು ಇವರಿಗೆ ಏನ್ ಕೊಟ್ರು? ಮನ್ನವನ್ನ ಕೊಟ್ಟು ತನ್ನ ಅದ್ಭುತವನ್ನ ದೇವರು ತೋರ್ಪಡಿಸ್ತಾ ಇದ್ದಾರೆ. God is showing a miracle, amen, hallelujah, by giving them manna. ಇನ್ನೊಂದು ಕಡೆಯಲ್ಲಿ ಕೆಂಪು ಸಮುದ್ರದ ಮುಂದೆ ದೇವರು ಅದ್ಭುತ ಮಾಡಿದ್ರು. ನಾನು ಬೆಳಿಗ್ಗೆ ಸಹ ಮಾತನಾಡ್ತಾ ಇದ್ದಂತ ವಿಷಯ, ಕೆಂಪು ಸಮುದ್ರದ ಮುಂದೆ ದೇವರು ಅದ್ಭುತ ಮಾಡಿ ವೈರಿಗಳಿಗೆ ಹೊರಗು ತೋರಿಸಿದ್ರು ದೇವರು ಇವರ ಸಂಗಡ ಇದ್ದಾರೆಂಬುದಾಗಿ. ನಾನು ಹೇಳ್ತೀನಿ, ನಮ್ಗೆ ತಕ್ಷಣ ಅದ್ಭುತ ಮಾಡಪ್ಪ ಅಂತ ಹೇಳಿದ ತಕ್ಷಣ ಕೆಲವೊಮ್ಮೆ ದೇವರು ಮಾಡೋದಿಲ್ಲ. ಆತನಿಗೆ ಅದ್ಭುತ ಮಾಡಲಿಕ್ಕೆ ಶಕ್ತಿ ಇಲ್ಲ ಎಂಬುದಾಗಿ ನೆನೆಸ್ಬೇಡ್ರಿ. ನಮ್ಗೆ ಬೇಕಾದಾಗೆಲ್ಲ ಅದ್ಭುತ ಮಾಡ್ಲಿಕ್ಕೆ ದೇವರ ಅದ್ಭುತ ಸ್ವರೂಪನು ಅದ್ಭುತ ಮಾಡ್ಲಿಕ್ಕೆ ಶಕ್ತಿ ಉಳ್ಳವನೇ ಹೌದು. ಬಟ್ ದೇವರು ಕೆಲವು ಅದ್ಭುತಗಳನ್ನು ಮಾಡುವುದು ಯಾವಾಗ ಗೊತ್ತಾ? ದೇವರು ಕೆಲವು ಕಡೆಗಳಲ್ಲಿ ನಮ್ಮನ್ನು ಬಲಪಡಿಸ್ಲಿಕ್ಕಾಗಿ, ನಮ್ಮನ್ನ ಸ್ಥಿರಪಡಿಸ್ಲಿಕ್ಕಾಗಿ, ನಮ್ಮ ಜೀವಿತದಲ್ಲಿ ಬಳಲಿ ಹೋಗ್ತಾ ಇರುವಂತ ಕೆಲವು ವಿಷಯಗಳ ಮಧ್ಯದಲ್ಲಿ ನಾವು ಬಲವಾಗಿ ನಿಲ್ಲಿಕ್ಕಾಗಿ ದೇವರು ಅದ್ಭುತ ಮಾಡ್ತಾರೆ. ಬದಲಾಗಿ ನಮ್ಮ ಹಾಗೆ ಅಲ್ಲ ದೇವರು. 4 ಜನ ಸೇರಿದ ತಕ್ಷಣ ನನ್ನ ಕೈಲಾಗಿದ್ದು ನಾನು ಮಾಡ್ಬೇಕು ಅಂತ, ಇದು ಮನುಷ್ಯನ ಗುಣ ರೀ ಅಲ್ವಾ? ನನ್ನ ಕೈಲಿ ಏನಾಗ್ತದೆ ನಾನು ತೋರಿಸ್ತೇನೆ ಅಂತ ಹೇಳುದು ಮನುಷ್ಯನ ಗುಣ. ದೇವರು ಹಾಗಲ್ಲ. ದೇವರು ಏನೇ ಮಾಡಿದ್ರು ಅದನ್ನ ಒಂದು ಯೋಚನೆಯೊಡನೆ ಮಾಡ್ತಾರೆ. ದೇವರಿಗೆ ಈ ಇಸ್ರಾಯೇಲ್ರನ್ನ ನಡೆಸುವಾಗ ನೋಡ್ರಿ, ದೇವರೊಂದು ದೊಡ್ಡ ಅದ್ಭುತ ಮಾಡಿದ್ರು. ಯಾವಾಗ ಟೈಮ್ ಬಂತು, ಎಲ್ರೂ ಕೇಳ್ಬೇಕಾಗ್ಬಂತು, ಎಲ್ರೂ ಆ ಒಂದು ಕೊರತೆಯಲ್ಲಿ ಹಾದು ಹೋಗುವಾಗ ದೇವರ ಅದ್ಭುತ ಕಂಡ್ರು. ಇವರಿಗೆ ಗೊತ್ತಾಯ್ತು ದೇವರು ನಮ್ಮ ಜೊತೆಲಿದ್ದಾರೆ. ಎರಡನೇದ ಕೆಂಪು ಸಮುದ್ರದ ಮುಂದೆ ಬರುವಾಗ ಜನರಿಗೂ ಗೊತ್ತಾಯ್ತು, ವೈರಿಗಳಿಗೂ ಗೊತ್ತಾಯ್ತು ಎನ್ನುವುದಾಗಿ. ದೇವರು ಅದ್ಭುತ ಸ್ವರೂಪನಾದ ದೇವರು. ಅವರೇ ಹೇಳಿಕ್ಕೆ ಆರಂಭಿಸಿದ್ರು, ಇವರನ್ನ ನಡೆಸ್ತಾ ಇರುವಂತದ್ದು ಸಾಕ್ಷಾತ್ ದೇವರೆಂಬುದಾಗಿ. ನಾನು ತಿರುಗದ ಆವತ್ತು ಹೇಳ್ತೇನೆ, ನಾನು ಇನ್ನೊಂದು ಆವತ್ತು ಹೇಳ್ತೇನೆ, ಮಿರಾಕಲ್ ಗಾಡ್ ಕ್ಯಾನ್ ಡೂ ಅಟ್ ಎನಿ ಟೈಮ್. ದೇವರು ಅದ್ಭುತ ಮಾಡಿ ಯಾವ ನಿಮಿಷದಲ್ಲಿ ದೇವರು ಬೇಕಾದ್ರೂ ಅದ್ಭುತ ಮಾಡ್ತಾರೆ. ಬಟ್ ದೇವರಿಗೆ ಕೆಲವು ಯೋಜನೆಗಳಿದೆ, ನಮ್ಮ ಹಾಗೆ ಅಲ್ಲ. ದೇವರು ಕೆಲವು ವಿಷಯಗಳಲ್ಲಿ ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಏನಕ್ಕೋಸ್ಕರ ಗೊತ್ತಾ? ಕೆಲವು ವಿಷಯಗಳ ಮಧ್ಯದಲ್ಲಿ ನಮಗೆ ಕನ್ಫರ್ಮೇಶನ್ ಸಿಗ್ಲಿಕ್ಕಾಗಿ, ಆಮೇಲೆ ನಮ್ಮನ್ನ ಬಲಪಡಿಸ್ಲಿಕ್ಕಾಗಿ, ನಮ್ಮನ್ನ ಸ್ಥಿರಪಡಿಸ್ಲಿಕ್ಕಾಗಿ, ನಮ್ಮ ಜೀವಿತದಲ್ಲಿ ಎಲ್ಲೋ ಬಳಲಿ ಹೋಗ್ತಾ ಇರುವಂತ ಕೆಲವಾರು ವಿಚಾರಗಳ ಮಧ್ಯದಲ್ಲಿ ನಮ್ಮನ್ನ ಸ್ಥಿರಪಡಿಸ್ಲಿಕ್ಕೋಸ್ಕರವಾಗಿ ದೇವರು ಅದ್ಭುತ ಮಾಡ್ತಾರೆ. ಬಟ್ ನನ್ನ ಸಂಗಡ ಅದೇ ರೀತಿಯಲ್ಲಿ ಅಪೊಸ್ತಲ ಕೃತ್ಯ ಪುಸ್ತಕದ ಕಡೆಗೆ ಹೋಗುವ. ಅಪೊಸ್ತಲ ಕೃತ್ಯ ಪುಸ್ತಕ 14:8ನೇ ವಾಕ್ಯ. ಲುಸ್ತ್ರದಲ್ಲಿ ಕಾಲುಗಳಲ್ಲಿ ಬಲವಿಲ್ಲದಂತ ಒಬ್ಬ ಮನುಷ್ಯನ್ ಕೂತಿದ್ದ. ನೋಡ್ರಿ, ಯಾಕೆ ಇವನ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕೆ ದೇವರು ಯಾಕೆ ಈ ಸಮಯಕ್ಕೆ ಕಾಯ್ತಾ ಇದ್ರು? ವಾಕ್ಯ ಏನ್ ಹೇಳ್ತಾ ಇದೆ? ಅವನು ಹುಟ್ಟಿದ ದಿನದಿಂದಲೂ ಅವನು ಕುಂಟನೆ. ಈ ಹುಟ್ಟು ಕುಂಟನ್ ಇಷ್ಟರವರೆಗೂ ಇವನೊಂದು ಪರ್ಪಸ್ಗಾಗಿ ಕೂತಿದ್ದಾನಲ್ಲಿ. ಈಗ ಬನ್ರಿ, ಕೆಳಗಡೆ ಬನ್ರಿ. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡುವಂತ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ, ವಾಸಿ ಆಗಲಿಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ,
ಎಂದು ಮಹಾ ಧ್ವನಿಯಿಂದ ಹೇಳಿದನು. ಆಮೇಲೆ ಕೂಡಲೇ ಆ ಮನುಷ್ಯನ ಏನ್ ಮಾಡ್ತಾ ಇದ್ದಾನೆ? ಹಾಗೆ ನಡೆದಾಡಿದನು. ಹಾರಿ ನಡೆದಾಡಿ. 11 ಪೌಲನು ಮಾಡಿದಂತ ಈ ಕಾರ್ಯವನ್ನ ಗುಂಪುಗೂಡಿದ ಜನರು ನೋಡಿ, ಕಮಾನ್, ಇಲ್ಲೇನ್ ಹೇಳ್ತಾ ಇದ್ದಾರೆ? ದೇವರುಗಳು, ದೇವತೆಗಳು ಮನುಷ್ಯನ ರೂಪದಲ್ಲಿ ನಮ್ಮ ಬಳಿಗೆ ಇಳಿದು ಬಂದ್ರು. ಕಾರ್ಯನು ವಾಟ್ ಏನಾಯ್ತು ಇಲ್ಲಿವರೆಗೂ ಅದ್ಭುತ ಎಂಬುದು ಆ ಪಟ್ಟಣದಲ್ಲಿ ನಡೆದಿರ್ಲಿಲ್ಲ. ಲುಸ್ತ್ರ ಎಂಬ ಪಟ್ಟಣದಲ್ಲಿ ಅದ್ಭುತ ಅನ್ನುವಂಥದ್ದು ನಡೆದೇ ಇರಲಿಲ್ಲ. ಆದ್ರೆ ಇಲ್ಲಿ ಸಾರುವಂತ ವಾಕ್ಯಕ್ಕೆ ಶಕ್ತಿ ಇದೆ ಎಂಬುದಾಗಿ ದೇವರು ತೋರಿಸಿದ ಹೇಗೆ? ಕಮಾನ್ ಹೇಳ್ರಿ. ಒಬ್ಬ ಹುಟ್ಟು ಕುಂಟನನ್ನ ಎಬ್ಬಿಸಿದ ಆ ಒಂದು ಶಕ್ತಿಯಲ್ಲಿ ಅಲ್ಲಿರುವಂತ ಜನರಿಗೆಲ್ಲ ಗೊತ್ತಾಯಿತು, ಇವರಲ್ಲಿ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರಾರಂಭದ ನಿಮಿಷಗಳಲ್ಲಿ ಹೇಳಿದ್ರು ಇವರು ದೇವರುಗಳು ಎಂಬುದಾಗಿ ಹೇಳಿದ್ರು. ನಂತರವಾಗಿ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಇವರ ಜೊತೆಯಲ್ಲಿ ದೇವರಿದ್ದಾರೆ. ನಾನು ತಿರ್ಗೊಂದು ಆವರ್ತಿ ಹೇಳ್ತೀನಿ, ನಮ್ಮ ಜೊತೆ ದೇವರು ಇದ್ದಾರಾ ಇಲ್ವಾ ಅಂತ ಮಾರ್ಚ್ ತಿಂಗಳಲ್ಲಿ ದೇವರು ತೋರಿಸ್ಕೊಡ್ತಾರೆ. ಅಲ್ಲಿ ನಮ್ಮ ಜೊತೆಯಲ್ಲಿ ದೇವರು ಇದ್ದಾರಾ ಇಲ್ವಾ ಎಂಬುದಾಗಿ ನನ್ನ ದೇವರು ಕೆಲವರಿಗೆ ಕನ್ಫರ್ಮ್ ಮಾಡಿ ಕೊಡ್ತಾರೆ. ಏನಕ್ಕೋಸ್ಕರವಾಗಿ? ಅಲ್ಲಿ ಕೆಲವು ಕನ್ಫರ್ಮೇಶನ್ಸ್ ಮುಖಾಂತರವಾಗಿ ಮಾತ್ರ ನಾವು ದೃಢಪಡುವಂಥದ್ದಾಗಿದೆ. ಕೆಲವು ಅಲ್ಲುಯ ವಿಷಯಗಳನ್ನು ನೋಡುವಾಗ ಮಾತ್ರ ನಮ್ಮ ಸಂಗಡಲು ದೇವರು ಇದ್ದಾರಾ ಎಂಬುದು ನಮಗೆ ಬಲಪಡುವಂಥದ್ದಾಗಿದೆ. ಆ ಮೇಲ್ಭಾಗದಲ್ಲಿ ನೋಡುವಾಗ ಅಲ್ಲುಯ ಹಾದು ಹೋಗುವಂತ ಕಷ್ಟಗಳು ಇಲ್ಲಿ ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿ ಪೌಲನ್ ಹೋದ ಸ್ಥಳಗಳಲ್ಲೆಲ್ಲ ಇಟ್ ವಾಸ್ ನಾಟ್ ವಾರ್ಮ್ ವೆಲ್ಕಮ್. ಪೌಲನಿಗೆ ಒಳ್ಳೆ ವೆಲ್ಕಮ್ ಸಿಕ್ಲಿಲ್ಲ. ಯಾರು ಕೆಂಪು ಮ್ಯಾಟ್ ಹಾಕಿ ಇವನನ್ನ ಪಾಪ ಇಲ್ಲಿ ಬಂದು ಪ್ರಸಂಗ ಮಾಡುವಂತ ಯಾರು ನಿಲ್ಲಿಸಲಿಲ್ಲ. ಕಷ್ಟ, ತೊಂದರೆ, ಸಮಸ್ಯೆಗಳು ಮಾತ್ರ ಇದ್ದಂತ ಸ್ಥಳಗಳಲ್ಲಿ ಇಂತಹ ಒಂದೊಂದು ಅದ್ಭುತಗಳೇನ್ ಮಾಡ್ತು ಗೊತ್ತಾ? ಪೌಲನನ್ನ ಬಲಪಡಿಸ್ತು. ನಾನು ತಿರುಗೊಂದಾವರ್ತಿ ಹೇಳ್ತೇನೆ, ನಾವು ಸೋತ ಜಾಗದಲ್ಲಿ ಕೆಲವು ಅದ್ಭುತಗಳನ್ನ ಮಾಡಿ ದೇವರು ತೋರಿಸ್ತಾರೆ. ನಮ್ಮ ಸಂಗಡಲು ದೇವರು ಇದ್ದಾರೆ. ಈ ವಾಕ್ಯ ಅದನ್ನೇ ಹೇಳ್ತಾ ಇರುವಂಥದ್ದು. ಲುಸ್ತ್ರದಲ್ಲಿ ದೇವರ ಕಾರ್ಯ ಆ ಜನರು ನೋಡ್ಬೇಕಾಗಿ ಬಂತು. ಲುಸ್ತ್ರದಲ್ಲಿ ದೇವರ ಕಾರ್ಯ ನಡೆಯುವ ಸಮಯ ಬಂದಾಗ ಒಂದು ಅದ್ಭುತ ಅದು ಬೈಬಲ್ ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಫ್ರಮ್ ಹಿಸ್ ಮದರ್ಸ್ ವೂಂಬ್. ತನ್ನ ತಾಯಿಯ ಗರ್ಭದಿಂದಲೂ ಕುಂಟನಾಗಿದ್ದ ಒಬ್ಬ ಮನುಷ್ಯ. ಇಲ್ಲದೆ ಹೋದ್ರೆ ನಾನು ಹೇಳ್ತೇನೆ, ಇವತ್ತಿನ ಆ ಟೆಕ್ನಾಲಜಿಯನ್ನು ನೋಡಿ ಹೇಳ್ಬೇಕಾದ್ರೆ ಇವನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಂದ ಹಿಡಿದು ಇವನ ಎಲ್ಲ ರಿಪೋರ್ಟ್ಸ್ ಹೇಳ್ತದೆ ಇವನ್ ಯಾವತ್ತಿಗೂ ನೆಟ್ಟಗಾಗದವನು ಎಂಬುದಾಗಿ. ನಾನು ಹೇಳ, ಕೆಲವು ಅದ್ಭುತಗಳು, ಕೆಲವು ಬಿಡುಗಡೆಗಳು ನಮ್ಮ ಜೀವಿತದಲ್ಲಿ ದೇವರು ಕೆಲವು ಕನ್ಫರ್ಮೇಶನ್ಸ್ ಅನ್ನ ತೋರಿಸೋದು ಹೇಗೆ ಗೊತ್ತಾ? ಇಂಥವರನ್ನು ದೇವರು ಸರಿ ಮಾಡಿ. ಅರ್ಥ ಆಯ್ತಾ? ನಾನು ಪ್ರಾರ್ಥಿಸುವವನ್ನ ದೇವರು ಬಿಟ್ಟು ಬಿಡುವುದಿಲ್ಲ. ಪೌಲನಿಗೆ ಗೊತ್ತಾಯ್ತು ಇವನಲ್ಲಿ ಏನಿದೆ. ಬೈಬಲ್ ಹಾಗೆ ಅಲ್ಲ ಹೇಳಿದ್ದು, ಇವನಲ್ಲಿ ನಂಬಿಕೆ ಇದೆ ಎಂಬುದನ್ನು ಗ್ರಹಿಸಿಕೊಂಡು ಪೌಲನ್ ಹೇಳ್ತಾ ಇದ್ದಾನೆ, ಗೆಟ್ ಅಪ್ ಅಂಡ್ ವಾಕ್. ನೀನೆದ್ದು ನಡಿ. ಹೇಳಿದ ತಕ್ಷಣ ಇವನು ಕೂತ ಜಾಗದಿಂದ ಜಿಗಿದೆದ್ದನು. ನಾನು ಹೇಳ್ತೀನಿ, ನಾವು ಸೋತ ಜಾಗದಲ್ಲಿ ನಮ್ಮನ್ನು ದೇವರು ಬಿಡುವುದಿಲ್ಲ. ಪೌಲನಿಗೂ ಬಲಪಡ್ತು. ಏನಕ್ಕೋಸ್ಕರ? ದೇವರು ನನ್ನ ಜೊತೆ ಇದ್ದಾರೆ. ಎರಡನೇದಾಗಿ ಇಡೀ ಲುಸ್ತ್ರದ ಜನರಿಗೆ ಗೊತ್ತಾಯ್ತು, ದೇವರು ಪೌಲನ್ ಸಂಗಡ ಇದ್ದಾರೆ. ಇಡೀ ಲುಸ್ತ್ರದ ಜನರಿಗೆ ಗೊತ್ತಾಯ್ತು, ದೇವರು ಲುಸ್ತ್ರದಲ್ಲಿ ಒಂದು ಬದಲಾವಣೆಯನ್ನ ತರ್ತಾರೆ. ಇವತ್ತು ಮಧ್ಯಾಹ್ನ ಯಾರೆಲ್ಲಾದ್ರೂ ಈ ನಂಬಿಕೆ ಇದೆಯಾ? ನಮ್ಮ ಪಟ್ಟಣದಲ್ಲೂ ದೇವರು ಕೆಲವು ಬದಲಾವಣೆ ತರಲಿಕ್ಕೆ ಒಂದು ಅದ್ಭುತ ಸಾಕು. ಜಸ್ಟ್ ಒನ್ ಮಿರಾಕಲ್ ಗಾಡ್ ಕ್ಯಾನ್ ಚೇಂಜ್ ಎವ್ರಿ ಹಾರ್ಟ್ಸ್. ಒಂದು ಅದ್ಭುತದ ಮೂಲಕವಾಗಿ ಇಡೀ ಲುಸ್ತ್ರ ಪಟ್ಟಣದಲ್ಲಿ ಕರ್ತನ ಕಾರ್ಯವನ್ನ ಜನರು ನೋಡ್ಲಿಕ್ಕಾಗಿ ಆರಂಭಿಸಿದ್ರು. ದಿಸ್ ಇಸ್ ಕಾಲ್ಡ್ ಮಿರಾಕಲ್. ದಿಸ್ ಇಸ್ ಕಾಲ್ಡ್ ವಂಡರ್ಸ್ ಆಫ್ ಗಾಡ್. ವಾಕ್ಯ ಅದನ್ನೇ ನಾವು ಓದಿದಂತ ಹೀಬ್ರಿಯ ಪತ್ರಿಕೆ ಅದನ್ನೇ ಹೇಳ್ತಾ ಇರೋದು. ದೇವರು ನಮಗೆ ಕನ್ಫರ್ಮೇಶನ್ ಕೊಡೋದು ಹೇಗೆ?
ಒಂದನೇದಾಗಿ ಕೆಲವು ಅದ್ಭುತಗಳ ಮುಖಾಂತರ, ಎರಡನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಸೈನ್ಸ್, ಸೂಚಕ ಕಾರ್ಯಗಳ ಮುಖಾಂತರ. ಸೂಚಕ ಕಾರ್ಯ ಎಂಬುದಾಗಿ ಹೇಳುವ ತುಂಬಾ ವಿಷಯಗಳು ನಮ್ಗೆ ಗೊತ್ತು. ಈ ಮೋಶೆಯನ್ನ ದೇವರು ಸೇವೆಗಾಗಿ ಕರೆದಾಗ ಮೋಶೆ ಜೊತೆಯಲ್ಲಿ ದೇವರು ಇದ್ದಾರ ಇಲ್ವಾ, ಇಲ್ಲ ಮೋಶೆಯನ್ನ ಯಾತಕ್ಕಾಗಿ ದೇವರು ಸೇವೆ ಕರೀತಾ ಇದ್ದಾರೆ, ಮೋಶೆಯೊಟ್ಟಿಗೆ ಮಾತನಾಡಲಿಕ್ಕೆ ದೇವರು ಆರಿಸಿದ ಜಾಗ ನೋಡಿದ್ರ. ದೇವರು ಆರಿಸಿದಂತ ಜಾಗ ಬೆಂಕಿಯ ಪೊದೆಯಲ್ಲಿ ನಿಂತು ದೇವರು ಇವನ ಸಂಗಡ ಮಾತನಾಡ್ಲಿಕ್ಕೆ ಆರಂಭಿಸಿದ್ರು. ಯಾಕೆಂದ್ರೆ ಇಲ್ಲಿವರೆಗೂ ನಾನು ಈಗಾಗಲೇ ಒಂದು ಆವರ್ತಿ ಹೇಳಿರುವಂತ ಕಾರ್ಯ, ಆಲ್ರೆಡಿ ಅಲ್ಲಿ ಆ ಒಂದು ಪ್ರದೇಶದಲ್ಲಿ, ಈಗ ಎಲ್ಲಿದ್ದಾನೆ ಮೋಶೆ, ಯಾವ ಬೆಟ್ಟದಲ್ಲಿದ್ದಾನೆ ಜ್ಞಾಪಕ ಇದೆಯಾ? ಹೋರೆ ಬೆಟ್ಟದಲ್ಲಿ ಅಲ್ವಾ? ಈ ಹೋರೆ ಬೆಟ್ಟದಲ್ಲಿ ನಾನು ಒಂದು ಆವರ್ತಿ ಪುರಾವೆಗಳನ್ನ ತೆಗೆದು ತೋರಿಸಿ ಹೇಳಿದ್ದೆ, ಈ ಹೋರೆ ಬೆಟ್ಟದಲ್ಲಿ ಕೆಲವು ಗಿಡಗಳಿದೆ ಅಲ್ವಾ, ಕೆಲವು ಎಲೆಗಳಿದೆ. ಇದು ಬಹಳ ಅತಿಯಾದ ಕಾವು ಹೆಚ್ಚಿದಾಗ ಏನಾಗ್ತಾ ಇತ್ತು, ಈ ಗಿಡಗಳಲ್ಲಿ ಒಂದು ಪೆಟ್ರೋಲಿಯಂ ಉತ್ಪನ್ನವಾಗುವಂತ ಒಂದು ಅಂಶ, ಒಂದು ಎಣ್ಣೆ ಇದೆ ಈ ಗಿಡಗಳಲ್ಲಿ. ಸೊ ಏನಾಗ್ತಾ ಇತ್ತು, ಅಲ್ಲಲ್ಲಿ ಈ ಸಾಧಾರಣ, ಇದು ನಾರ್ಮಲ್, ಎಲ್ಲಿ ಹೋರೆ ಪ್ರದೇಶದಲ್ಲಿ ಸಾಧಾರಣವಾಗಿ ಅಲ್ಲಲ್ಲಿ ಏನಾಗ್ತಾ ಇತ್ತು, ಪೊದೆಗಳು ಬೆಂಕಿ ಹಿಡ್ಕೊಳ್ತಾ ಇತ್ತು. ಅರ್ಥ ಆಯ್ತಾ? ಅದಕ್ಕೆ ಬೇರೆ ಯಾರು ಬರ್ಲಿಲ್ಲ ಈ ಕಡೆ ನೋಡ್ಲಿಕ್ಕೆ, ಇವನೊಬ್ಬನೇ ಅಲ್ಲ ಇದ್ದದ್ದು, ಬೇರೆ ಯಾರು ಬರ್ದಿರೋ ಕಾರಣ ಏನ್ ಗೊತ್ತಾ? ಯಾಕೆಂದ್ರೆ ಇದು ನಾರ್ಮಲ್, ಇಲ್ಲಿ ಹೋರೆಬಲ್ಲಿ ನಾರ್ಮಲ್, ಇದು ಯಾವುದು ಆಗಾಗ ಯಾವ್ದಾದ್ರು ಪೊದೆಗಳು ಬೆಂಕಿ ಉರಿಯೋದು ನಾರ್ಮಲ್. ಬಟ್ ಇಲ್ಲಿ ಪೌಲನನ್ನ ಆಕರ್ಷಿಸಿದ ವಿಷಯ ಯಾವುದು ಗೊತ್ತಾ? ಇಲ್ಲಿವರೆಗೂ ಪೌಲನ್ ಇಲ್ಲಿವರೆಗೂ ಮೋಶೆ ನೋಡಿರ್ತಕ್ಕಂಥದ್ದು ಎಲ್ಲ ಪೊದೆಗಳು ಉರಿಯುವುದನ್ನ ನೋಡಿದ್ದಾನೆ, ಆದ್ರೆ ಈ ಪೊದೆಗಳು ಹೊರಗು ಸುಟ್ಟೋಗೋದನ್ನ ನೋಡ್ತಾ ಇರ್ತಾನೆ. ಈ ಹೋರೆ ಪ್ರದೇಶದಲ್ಲಿ ಇರುವವರೆಲ್ಲ ನೋಡಿರೋದು ಪೊದೆಗಳಿಗೆ ಬೆಂಕಿ ಹಚ್ಕೊಳ್ಳುತ್ತೆ, ಪೊದೆಗಳೇನಾಗ್ತದೆ, ಸುಟ್ಟೋಗ್ತದೆ. ಬಟ್ ಈ ಪೊದೆಗೆ ಬೆಂಕಿ ಹಚ್ಕೊಂಡಿದೆ, ಬಟ್ ಒಂದೇ ಒಂದು ಕಾರ್ಯ ಅಲ್ಲಿ ನಡೀತಾ ಇಲ್ಲ. ಇದು ನೋಡಿದಾಗ ಪೌಲನಿಗೆ ಅನಿಸ್ತು, ಒಂದು ಆಶ್ಚರ್ಯ ಅನ್ನಿಸ್ತು. ಆಮೇಲೆ ಈ ಆಶ್ಚರ್ಯವನ್ನು ನೋಡ್ಲಿಕ್ಕೋಸ್ಕರವಾಗಿ ಮೋಶೆ ಹತ್ತಿರ ಹೋಗುವಾಗ್ಲೇ, ಮೋಶೆ ಹತ್ರ ಹೋಗ್ತಾ ಇದ್ದಾನೆ, ಮೋಶೆ ಹತ್ರ ಹೋಗುವಾಗ ಅವ್ನು ಕಾಣ್ತಾ ಇರ್ತಕ್ಕಂಥ ಕಾರ್ಯ ಏನು? ಇಲ್ಲಿಂದ ಒಂದು ಸ್ವರ ಕೇಳ್ತಾ ಇದ್ದಾನೆ. ಮೋಶೆ ಒಂದು ಸ್ವರ ಕೇಳ್ತಾ ಇದ್ದಾನೆ, ಐ ಆಮ್ ಗಾಡ್, ನಾನು ನಿನ್ನ ದೇವರಾಗಿದ್ದೇನೆ. ಮತ್ತೆ ಅವನು ಕೇಳ್ತಾ ಇರ್ತಕ್ಕಂಥದ್ದು, ಆ ಮೋಶೆ ಅಲ್ಲಿಯ ಸೇವೆಗೋಸ್ಕರವಾಗಿ ಸಮರ್ಪಿಸಿಕೊಡ್ಲಿಕ್ಕೂ ದೇವರು ಅವನನ್ನು ಉಪಯೋಗಿಸ್ಲಿಕ್ಕೂ ಕಂಡ ಮೊದಲ ಸೈನ್ ಆಗಿತ್ತು ಮೋಶೆ. The first sign that Moses saw is the burning bush. ಎಲ್ಲರೂ ಕಂಡ ಹಾಗೆ ಅಲ್ಲ, ಮೋಶೆ ಕಂಡದ್ದು ಈ ಬೆಂಕಿ ಪೊದೆಯನ್ನ. ಎಲ್ಲರೂ ಕಂಡದ್ದು ಬೆಂಕಿ ಪೊದೆ, ಬೆಂಕಿಯಿಂದ ಉರಿಯಲ್ಪಟ್ಟು ಎಲ್ಲವೂ ಭಸ್ಮವಾಗುವುದನ್ನ. ಬಟ್ ಮೋಶೆ ಕಾಣ್ತಾ ಇದ್ದಾನೆ, ಈ ಪೊದೆ ಉರಿತಾ ಇದೆ, ಆದ್ರೆ ಏನು ವ್ಯತ್ಯಾಸಗಳು ಈ ಪೊದೆಯಲ್ಲಿ ನಡೀತಾ ಇಲ್ಲ. ಇದನ್ನ ನೋಡಿದ ಮೋಶೆ ಹತ್ತಿರ ಬರುವಾಗ ದೇವರು ಮೋಶೆ ಸಂಗಡ ಮಾತನಾಡ್ತಾ ಇದ್ದಾರೆ. ನಾನು ಹೇಳ್ದ, ಹೌ ಗಾಡ್ ವಿಲ್ ಶೋ ಹಿಸ್ ಸೈನ್. ದೇವರು ಹೇಗೆ ಮೋಶೆಗೆ ದೇವರು ಮೋಶೆ ಸಂಗಡ ಇದ್ದಾರೆ ಎಂಬುದಾಗಿ ತೋರಿಸಿದ್ರು. ಕೆಲವು ಸೂಚಕಗಳ ಮುಖಾಂತರವಾಗಿ, ಕೆಲವು ಸೈನ್ಸ್ಗಳ ಮುಖಾಂತರ. ನಾನು ತಿರುಗುತ್ತಾವತ್ತು ಇವತ್ತು ಮುಂಚಾನೆ ಹೇಳ, ನಿಮ್ಮ ಜೀವಿತದಲ್ಲಿ ಮಾರ್ಚ್ ತಿಂಗಳಲ್ಲಿ ದೇವರು ನಿಮ್ಮ ಜೊತೆ ಇದ್ದಾರೆ ಎಂಬುದಾಗಿ ಕೆಲವು ಸೂಚಕಗಳ ಮುಖಾಂತರ, ಕೆಲವು ಸೈನ್ಸ್ಗಳ ಮುಖಾಂತರ ದೇವರು ತೋರಿಸ್ತಾರೆ. ಆಮೇಲೆ ಗಿದ್ಯೋನ್ ಆಸ್ತಸ್ ಜ್ಞಾಪಕ ಇದೆಯಾ? ಗಿದ್ಯೋನ್ ಇದನ್ನು ಕೇಳಿದ, ನಮ್ಗೆ ಒಂದು ಸೈನ್ ಕೊಡಪ್ಪ, ಯಾಕೆ ಕಳೆದ 7 ವರ್ಷದಿಂದ ಕಷ್ಟಪಡ್ತಾ ಇದ್ದೇವೆ, ಎಲ್ಲ ಮಾಡ್ತೇವೆ, ಬಟ್ ವೆನ್ ದ ಟೈಮ್ ಆಫ್ ಹಾರ್ವೆಸ್ಟ್ ಕಮ್ಸ್, ಒಂದು ಪ್ರತಿಫಲ ನೋಡೋ ಸಮಯ ಬರುವಾಗ ಏನು? ನಾನು ಹೇಳ್ತೇನೆ, ಕಳೆದ 7 ವರ್ಷಗಳಿಂದ ಕಾಣದಂತ ಕೆಲವು ಸೈನ್ಸ್ ಅನ್ನ ನೋಡ್ಲಿಕ್ಕೆ ತಯಾರಾಗ್ತೀರ ಯಾರಾದ್ರು? ಕಳೆದ 7 ವರ್ಷಗಳಿಂದ ನಮ್ಮ ಜೀವಿತದಲ್ಲಿ ನಾವು ನೊಂದು ಹೋಗಿರುವ ಕೆಲವು ವಿಚಾರಗಳ ಮೇಲೆ ದೇವರು ಕೆಲವು ಸೈನ್ಸ್ ಅನ್ನ ಕೊಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಗಿದ್ಯೋನ ಸಂಗಡ ಇದ್ದ ದೇವರು ನಿಮ್ಮ ಸಂಗಡ ಇದ್ದಾರೆ. ಮೋಶೆಗೆ ಪುನಃ ದೇವರು ಸೈನ್ ತೋರಿಸಿದ್ದು ಹೇಗೆ ಗೊತ್ತಾ? ಮೋಶೆಗೆ ಮುಂದೆ ಹೋಗ್ಲಿಕ್ಕೆ ಭಯ. ಈಗ
ಮೋಶೆಗೆ ಏಮನ್ ಯಾವ ಅಧಿಕಾರದೊಡನೆ ಹೋಗ್ಲಿ, ಯಾವ ಏಮನ್ ಹಲ್ಲುಯ ಧೈರ್ಯದಿಂದ ಹೋಗ್ಲಿ, ನನ್ನ ಜೊತೆ ದೇವರಿದ್ದಾರೆ ಅಂತ ನನಗೆ ಗೊತ್ತು. ಬಟ್ ಯಾವ ಧೈರ್ಯ ನನಗೆ ಧೈರ್ಯ ದೇವರ ಏನಾದರೂ ಬೇಕು ನನಗೆ. ಹೇಳಿದ್ರು, ನಿನ್ನ ಕೈಯಲ್ಲಿ ನೆಲಕ್ಕೆ ಹಾಕಿದಾಗ ಏನಾಯ್ತು, ಅದು ಹಾವಾಗಿ ತಿರುಗಿ ದೇವ್ರು ಹೇಳ್ತಾರೆ, ಕಮ್ ಆನ್ ಪಿಕ್ ಇಟ್ ಅಪ್. ನಮ್ಮ ಮೋಶೆ ಭಯವುಳ್ಳು, ಆದ್ರೂ ದೇವರ ಮಾತಿನ ಮೇರೆಗೆ ಅದನ್ನ ಎತ್ಕೊಳ್ಳಿಕ್ಕಾಗಿ ಹೋದಾಗ ತಿರುಗಿ ಇದೇನಾಯ್ತು, ಒಂದು ನಾರ್ಮಲ್ ಕೋಲಾಗಿ ಮಾಡ್ಬಿಡ್ತು. ದಿಸ್ ವಾಸ್ ಎ ಸೈನ್ ಫಾರ್ ಮೋಸಸ್, ಗಾಡ್ ಇಸ್ ವಿತ್ ಮೀ. ಅರ್ಥ ಆಯ್ತಾ? ಗಾಡ್ ವಿಲ್ ಶೋ ವಂಡರ್ಸ್, ಮಿರಾಕಲ್ಸ್ ಅಂಡ್ ಸೈನ್ಸ್. ಆಮೆನ್. ದೇವರು ನಮ್ಮ ಜೀವಿತದಲ್ಲಿ ಮಾರ್ಚ್ ತಿಂಗಳಲ್ಲಿ ನಮ್ಮ ಜೊತೆ ಇದ್ದಾರೆ ಎಂಬುದಾಗಿ ದೇವರು ಕನ್ಫರ್ಮೇಶನ್ ಕೊಡ್ತಾರೆ. ನೀವು ಕೇಳ್ತಾ ಇದ್ದೀವಲ್ಲ, ದೇವ್ರು ನಿನ್ನ ಜೊತೆ ಇದೆಯಾ, ನಮ್ಮ ಸೇವೆಯಲ್ಲಿ ನೀನಿದ್ಯಾ, ನಮ್ಮ ಸಭೆಯಲ್ಲಿ ನೀನಿದ್ಯಾ, ನಮ್ಮ ವಿಷಯಗಳ ನಡುವೆ ನೀನಿದ್ಯಾ? ಇಲ್ಲ, ಇದ್ದಾರೆ. ದೇವ್ರ ಕನ್ಫರ್ಮೇಶನ್ಸ್ ಕೊಡ್ತಾರೆ. ದೇವ್ರ ಸೈನ್ಸ್ ಅಂಡ್ ವಂಡರ್ಸ್ ಮುಖಾಂತರವಾಗಿ, ದೇವರ ಅದ್ಭುತ ಸೂಚಕ ಕಾರ್ಯಗಳ ಮುಖಾಂತರವಾಗಿ ದೇವರು ತೋರಿಸ್ತಾರೆ ದಟ್ ಹಿ ಇಸ್ ವಿತ್ ಅಸ್. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದನ್ನ ದೇವರು ತೋರಿಸುವಂತ ಕಾಲ ಇದೆ. ಬನ್ನಿ ಆ ವಾಕ್ಯಕ್ಕೆ ಹಿಂತಿರುಗಿ ಬರುವ. ಹೀಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ಮಾತ್ರ ಓದ್ರಿ. Hebrews chapter 2 verses 4. ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಏನ್ ಮಾಡಿದ್ರು ದೇವರು? ಮೊನ್ನಿದ್ರಿ ನನ್ನ ಮಾತಿಗೆ ಸಾಕ್ಷಿಯಾಗಿರ್ತಾರೆ. ಆಮೇಲೆ He will stand for me. My God will stand for me. Amen. Hallelujah. ನನ್ನ ದೇವರು ನನ್ನ ಪರವಾಗಿ ನಿಲ್ತಾರೆ, ನನ್ನ ದೇವರು ನನಗೋಸ್ಕರ ನಿಲ್ತಾರೆ. ಮಾರ್ಚ್ ತಿಂಗಳಲ್ಲಿ ಯಾರು ನನ್ನ ಜೊತೆ ನಿಂತರು ಇಲ್ಲದಿದ್ರು ನನ್ನ ದೇವರು ನನ್ನ ಪರವಾಗಿ ನಿಲ್ತಾರೆ. ನನ್ನ ವಿಷಯಗಳ ಮೇಲೆ ದೇವರು ಕೆಲವು ಅದ್ಭುತಗಳನ್ನ ಮಾಡ್ತಾರೆ. ನನ್ನ ವಿಷಯಗಳ ಮೇಲೆ ನನ್ನ ದೇವರು ಕೆಲವು ಸೂಚಕ ಕಾರ್ಯಗಳನ್ನ ಮಾಡ್ತಾರೆ. ನನ್ನ ವಿಚಾರಗಳಲ್ಲಿ ಎಲ್ಲೆಲ್ಲೋ ಕರ್ತನು ಇಳಿಯುವ ಸಮಯವಾಗಿದೆ. ದೇವರು ಅದ್ಭುತ ಮಾಡ್ತಾರೆ, ದೇವ್ರು ಬಿಡುಗಡೆ ಕೊಡ್ತಾರೆ, ದೇವ್ರು ಕೆಲವು ಸೂಚಕ ಕಾರ್ಯಗಳನ್ನು ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. 7 ವರ್ಷದಿಂದ ನಡೆಯದಂಥದ್ದು ನಡೀತಾಗಿದ್ದವನಿಗೋಸ್ಕರ ಡಿಡ್ ಗಾಡ್ ಡು ಇಟ್? ದೇವ್ರು ಮಾಡಿದ್ರ? ದೇವ್ರು ತೋರಿಸಿದ್ರು, ನಾನು ನಿನ್ನ ಜೊತೆ ಇದ್ದೇನೆ, ಐ ಆಮ್ ದೇರ್ ವಿತ್ ಯು. 7 ವರ್ಷದಲ್ಲಿ ನಡೆಯದಂಥದ್ದು ಭಾರ ಪಡಬೇಡ. ಆಮೆನ್. ಅಲ್ಲಿ ಆ ಮಿಥ್ಯಾನ್ನ ನೋಡಿ ನೀನು ಭಾರ ಪಡಬೇಡ. ಐ ವಿಲ್ ಡೂ ವಂಡರ್ಸ್ ಫಾರ್ ಯು. ನಾನು ನಿನಗೆ ತೋರಿಸ್ತೇನೆ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದನ್ನು ತೋರಿಸ್ತೇನೆ. ಆಮೆನ್. ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದನ್ನು ನಾನು ತೋರ್ಪಡಿಸುವ ಸಮಯ ಆಗಿದೆ. ಆಮೆನ್. ಥ್ರೂ ಸೈನ್ಸ್ ಅಂಡ್ ವಂಡರ್ಸ್ ಗಾಡ್ ಶೋಡ್ ಹಿಮ್ಸೆಲ್ಫ್ ಅಂಡ್ ಕನ್ಫರ್ಮ್ ದೆಮ್. ಆಮೆನ್. ದೇವರು ಅದ್ಭುತಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ದೇವರು ಅವ್ರ ಜೊತೆಯಲ್ಲಿ ಇದ್ದಾರೆ ಎಂಬುದನ್ನ ದೇವರು ಕನ್ಫರ್ಮ್ ಮಾಡಿ ಕೊಟ್ಟಂತ ಸಮಯವಾಗಿತ್ತು ಈ ಭಾಗ. ಹಾಗಾದ್ರೆ ನಾನು ಹೇಳ್ತೇನೆ, ಮಾರ್ಚ್ ತಿಂಗಳಲ್ಲಿ ನನಗೋಸ್ಕರ ಇನ್ನೂ ತಿರುಗೊಂದು ಹೊಸ ತಿಂಗಳು ಬರ್ತಾ ಇದೆ. ನನ್ನ ಜೀವಿತ ಅಷ್ಟೇ ಇಲ್ಲ, ನನ್ನ ಜೊತೆ ದೇವರು ಇದ್ದಾರೆ ಎಂಬುದಾಗಿ ದೇವರು ತೋರ್ಪಡಿಸ್ತಾರೆ. ದೇವರು ನನ್ನ ಜೊತೆ ಇದ್ದಾರೆ ಎಂಬುದಾಗಿ ದೇವರು ಕೆಲವು ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ತಿರುಗೋದಾವರ್ತಿ ಹೇಳ್ತೇವೆ, ಕೆಲವು ಅದ್ಭುತಗಳು, ಕೆಲವು ಸೂಚಕ ಕಾರ್ಯಗಳು, ಕೆಲವು ಅದ್ಭುತಗಳು, ಕೆಲವು ಸೂಚಕ ಕಾರ್ಯಗಳು. ಅದ್ಭುತ ಎಲ್ಲಿ ದೇವರು ನಡೆಸ್ತಾರೆ? ನಮ್ ಕಣ್ಣು ಕಾಣುವ ಹಾಗೆ ಮಾಡ್ತಾರೆ, ಶತ್ರು ನೋಡುವ ಹಾಗೆ ಕೆಲವು ಅದ್ಭುತಗಳನ್ನು ಮಾಡ್ತಾರೆ. ಅವರು ಸಹ ಹೇಳ್ತಾರೆ ಏನಂತ? ಆಮೆನ್. ಇಸ್ರೇಲರ ಸಂಗಡ ದೇವರಿದ್ದಾರೆ, ಇಸ್ರೇಲರ ಜೊತೆಯಲ್ಲಿ ದೇವರಿದ್ದಾರೆ. ಕಮಾನ್, ಕಣ್ಗಳನ್ನು ಮುಚ್ಚುವ. ಆಮೆನ್. ಸ್ವಲ್ಪ ಹೊತ್ತು ಮಾತ್ರ ಬಾಕಿ ಇದೆ. ನಮ್ಮ ಸಮಯ, ಉಪವಾಸ ಪ್ರಾರ್ಥನೆ ಸಮಯ ಮುಗಿಯಿತು. ಆಮೆನ್. ಆದ್ರೆ ಪ್ರಾರ್ಥನೆಗಾಗಿ ಹೋಗುವ ಈ ದಿವಸಗಳಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದಂತ ವಿಷಯ, ದೇವರೇ, ಈ ದಿವಸಗಳಲ್ಲಿ ನೀನ್ ನನ್ನ ಸಂಗಡ ಇದೆಯಾ ಎಂಬುದನ್ನ ನೀನ್ ತೋರ್ಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನ ಜೀವಿತದಲ್ಲಿ ನಾನು ಬಳಲಿ ಹೋದಂತ ಕೆಲವು ವಿಷಯಗಳುಂಟು, ನನ್ನ ಜೀವಿತದಲ್ಲಿ ನಾನು ಸೋತು ಹೋಗಿರುವಂತ ಕೆಲವು ವಿಷಯಗಳುಂಟು, ನನ್ನ ಜೀವಿತದಲ್ಲಿ ಎಲ್ಲೆಲ್ಲೋ ಕರ್ತನೆ ಹಲ್ಲೆಲೂಯಾ ನಾವು ಬಳಲಿ ಹೋದಂತ ಕೆಲವು ವಿಷಯಗಳುಂಟಪ್ಪ. ಆ ಎಲ್ಲ ವಿಷಯಗಳ ಮಧ್ಯದಲ್ಲಿ ನೀನ್ ನನ್ನ ಜೊತೆ ಇದೆಯಾ ಎಂಬುದಾಗಿ, ನೀನ್ ನನ್ನ ಜೊತೆ ಇರುವಂತ ದೇವರ ಎಂಬುದಾಗಿ
ನನಗೆ ತೋರಿಸಿಕೊಡಪ್ಪ. ಕಮಾನ್, ಹಾಲೆಲೂಯಾ. ದೇವ ಸಮ್ಮುಖದಲ್ಲಿ ಎದ್ದು ನಿಲ್ಲುವಂತೆ, ದೇವ ಸಮ್ಮುಖದಲ್ಲಿ ಎದ್ದು ನಿಲ್ಲುವ ಈ ದಿವಸಗಳಲ್ಲಿ God will confirm few things to you. Amen. ನೀವು ಭಾರ ಪಡಬೇಡ್ರಿ, ನೀವು ದುಃಖಕ್ಕೆ ಒಳಗಾಗಬೇಡ್ರಿ. Amen. ಹಾಲೆಲೂಯಾ. ದೇವರೇ ನಿನ್ನ ಜೊತೆ ಇದೆಯಾ, ದೇವರೇ ನಿನ್ನ ಸಂಗಡ ಇದೆಯಾ, ದೇವರೇ ನಿನ್ನ ಜೊತೆ ಇರುವುದಾದ ಯಾಕೆ ಕಷ್ಟ, ದೇವರೇ ನಿನ್ನ ಜೊತೆ ಇರುವುದಾದ ಯಾಕೆ ಸಮಸ್ಯೆಗಳು, ಭಾರ ಪಡಬೇಡ್ರಿ. ದೇವರ ದಿವಸಗಳಲ್ಲಿ ನಮ್ಮ ಸಂಗಡ ಇದ್ದಾಗಿ ದೇವರು ತೋರ್ಪಡಿಸ್ತಾರೆ. ಈ ದಿವಸಗಳಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ತಿರುಗಿ ನಾನು ಹೇಳಿದೆ, God is with you. ದೇವರು ನಿಮ್ಮ ಜೊತೆ ಇದ್ದಾರೆ. ಯಾವ ರೀತಿಯ ತೋರಿಸ್ತಾರೆ? ಅದ್ಭುತ ಮತ್ತು ಸೂಚಕ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನು ಮಾಡಿ ತೋರಿಸ್ತಾರೆ. ದೇವರು ನನ್ನ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಎಂಬುದಾಗಿ. ಏಲಿಯನ್ವರೆಗೂ ಬಳಕೆ ಹೋದ. ಏಲಿಯನ್ ತನ್ನ ಜೀವಿತದಲ್ಲಿ ಬಳಕೆ ಹೋದ. ಎಲ್ಲ ಸಾಕು, ಏನು ಬೇಡ, ನನ್ನ ದಾರಿ ನೋಡಿಕೊಂಡು ನಾನು ಹೋಗ್ತೇನೆ, ನನಗೇನು ಬೇಡ, ನನಗೆ ಸಾಕು, ಏನು ಬೇಡ. ಆ ಸ್ಥಳದಿಂದ ದೇವರು ಏಲಿಯನ್ನ ಬಲಪಡಿಸಿ ಎಬ್ಬಿಸಿದ್ದಾರೆ. ಇವತ್ತು ವಿಚಾರ ವೇಳೆ ನಮ್ಮನ್ನ ಕೆಲವು ವಿಷಯಗಳ ಮಧ್ಯದಿಂದ ದೇವರು ಎಬ್ಬಿಸ್ತಾರೆ. ನಮ್ಮನ್ನ ಕೆಲವು ವಿಚಾರಗಳ ಮಧ್ಯದಿಂದ ದೇವರು ಎಬ್ಬಿಸ್ತಾರೆ. ಈ ದಿವಸಗಳಲ್ಲಿ ನಮ್ಮನ್ನ ಕೆಲವು ವಿಚಾರಗಳ ಮಧ್ಯದಿಂದ ದೇವರು ನಮ್ಮನ್ನ ಎಬ್ಬಿಸುವ ಸಮಯ ಬಂದಿದೆ. ನಮ್ಮನ್ನ ಬಳಲಿ ಹೋಗ್ಲಿಕ್ಕೆ ಬಿಡುತ್ತಿಲ್ಲ. ನಿಮ್ಗೆ ಭಾರ ಇರಬಹುದು, ಹೀಗೆ ಹೋದ್ರೆ ಏನಾಗ್ತದೆ, ಹೀಗೆ ಹೋದ್ರೆ ಏನಾಗ್ತದೆ ನನ್ನ ಜೀವಿತ, ಹೀಗೆ ಹೋದ್ರೆ ಎಲ್ಲಿಗೆ ಹೋಗಿ ತಲುಪ್ತೇವೆ ನಾವು. ಇಲ್ಲ ರೀ, ಕರೆದ ದೇವರು ನಮ್ಗೆ The one who has called you and me is faithful. ನನ್ನನ್ನು ನಿಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಭೂಮಿ ಆಕಾಶಗಳು ಬದಲಾದ್ರು, ಮನುಷ್ಯರೆಲ್ಲರ ಮಾತು ಬದಲಾದ್ರು, ಮನುಷ್ಯರು ಬದಲಾದ್ರು, ನನ್ನ ದೇವರು ಬದಲಾಗುತ್ತಿಲ್ಲ. ನನ್ನ ದೇವರು ನಿಮ್ ಸಂಗಡವಾಗಿ ಹೇಳಿದ ಕಾರ್ಯ ಅದು ಹಾಗೆಯೇ ನೆರವೇರಿಸ್ತಾರೆ. ನಮ್ಮ ಜೊತೆ ದೇವರಿದ್ದಾರೆ ಎಂಬುದಾಗಿ ದೇವರು ಕನ್ಫರ್ಮೇಶನ್ ಕೊಟ್ಟು ತೋರಿಸ್ತಾರೆ. ಈ ದಿವಸಗಳಲ್ಲಿ ಕರ್ತನ ಮೊದಲ ಯೋಜನೆ, ಈ ಮಾರ್ಚ್ ತಿಂಗಳಲ್ಲಿ ಮೊದಲು ನೀವು ಬಲಗೊಳ್ಬೇಕು. ಮೊದಲು ನೀವು ಬಲಗೊಳ್ಳಬೇಕು. ಯಾವುದೋ ಕೆಲವು ವಿಚಾರಗಳ ಮಧ್ಯದಲ್ಲಿ ಸೋತ್ ಹೋಗಿರುವ ನೀವು ಬಲಗೊಳ್ಳಬೇಕು. ಪ್ರಾರ್ಥನಾ ದಿವಸದಲ್ಲಿ ಪ್ರಾರ್ಥನೆಗೆ ಬಂದು ಎಲ್ಲ ಕೂಟಗಳಿಗೆ ಮಿಸ್ ಆಗದೆ ಬಂದ್ರು ನಮ್ಮ ಒಳಗೆ ನಮ್ಗೊಂದು ಚಿಂತೆ ಇಲ್ವಾ? ದೇವರು ನಮ್ಮ ಸಂಗಡ ಇದ್ದಾರ? ನಮ್ಮ ಒಳಗೆ ಒಂದು ಟೆನ್ಷನ್ ಇಲ್ವಾ ನಮ್ಗೆ? ನಿಜವಾಗ್ಲೂ ದೇವರು ಜೊತೆ ಇದ್ದಾರಾ?